ಕ್ಷಣಕ್ಕೂ ಕೂಡ ರೋಚಕದತ್ತ ರೇಣುಕಾಸ್ವಾಮಿ ಹತ್ಯೆ ಕೇಸ್ ತಲುಪ್ತಾ ಇದೆ. ಯುವಕನ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣ ತನಿಖೆ ಈಗ ಮತ್ತಷ್ಟು ಚುರುಕುಗೊಂಡಿದೆ. ಸ್ಯಾಂಡಲ್ವುಡ್ನ ಕಾಟೇರ ಬದುಕಿನಲ್ಲಿ ಕಾರ್ ಮೋಡ ಕವಿದಿದೆ. ಕ್ಷಣಕ್ಕೂ ಕೂಡ ರೋಚಕದತ್ತ ತಲುಪ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಸ್ಯಾಂಡಲ್ವುಡ್ನ ಕಾಟೇರಾಗೆ ಮತ್ತೆ ಕಾರ್ ಮೋಡ ಕವಿದಿದೆ. ಯಜಮಾನ ಎನ್ನಿಸಿಕೊಂಡ ಸಾರಥಿಗೆ ಶುರುವಾಯಿತು ಸಂಕಷ್ಟ. 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿರುವಂಥದ್ದು. ಪ್ರಕರಣದ ಆರೋಪಿಗಳನ್ನು ವಶಕ್ಕೆ ಪಡೆದು ಠಾಣೆಗೆ ಶಾಮಿಯಾನ ಹಾಕಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಬಳಿ 5 ದಿನಗಳ ಕಾಲ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ಕ್ಷಣಕ್ಕೂ ರೋಚಕದತ್ತ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣ ತಲುಪ್ತಾ ಇದೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳ ಮೂಲಕ ತಮ್ಮದೇ ಆದ ಪ್ರಖ್ಯಾತಿಯನ್ನ ಪಡೆದ ನಟ ಈಗ ತಮ್ಮದೇ ಕೃತ್ಯದಿಂದ ಇಡೀ ರಾಜ್ಯಾದ್ಯಂತ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ. ಇತ್ತೀಚೆಗೆ ಬಂದಂತ ಕಾಟೇರ ಸಿನಿಮಾದ ನಟನೆ ನೋಡಿದ್ರೆ ಎಂತೊಬ್ರು ಕೂಡ ನಟ ದರ್ಶನ್ ಅನ್ನ ಒಬ್ಬ ಒಳ್ಳೆ ನಟ ಅಂತ ಒಪ್ಪಿಕೊಳ್ಳುವ ಮಟ್ಟಿಗೆ ಕಲಾವಿದರು. ಆದರೆ ಇವತ್ತು ಅವರೇ ಮಾಡಿದಂಥ ತಪ್ಪಿನಿಂದ ಜೈಲು ವಾಸದಲ್ಲಿ ಕಾರ್ಮೋಡ ಕವಿದಿರುವಂಥ ವಾತಾವರಣದಲ್ಲಿ ಜೀವನ ಸಾಗಿಸುವ ಹಂತಕ್ಕೆ ಬಂದು ತಲುಪಿದ್ದಾರೆ. ಸಿನಿಮಾ ಮೂಲಕ ಯಜಮಾನ ಎನ್ನಿಸಿಕೊಂಡಂಥ ಸಾರಥಿಗೆ ಈಗ ಶುರುವಾಗಿದೆ ಸಾಲು ಸಾಲು ಸಂಕಷ್ಟ. 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿರುವಂಥ ಈ ಡಿ ಗ್ಯಾಂಗ್ ಟೀಮ್ಗೆ ಪೊಲೀಸರು ಈಗ ಭಾರಿ ದೊಡ್ಡ ಮಟ್ಟದಲ್ಲಿ ಲಾಠಿಯ ಬಿಸಿಯನ್ನು ತೋರಿಸ್ತಾ ಇದ್ದಾರೆ. ಇನ್ನು 2 ದಿನ ಬಾಕಿ ಇದೆ ಇವರ 6 ದಿನಗಳ ಕಸ್ಟಡಿ ಮುಗಿಯೋದಕ್ಕೆ. ಈ 2 ದಿನಗಳಲ್ಲಿ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗುತ್ತೆ ಆ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಕರಣದ ಆರೋಪಿಗಳನ್ನು ವಶಕ್ಕೆ ಪಡೆದಿರುವಂಥ ಪೊಲೀಸರು ಈಗ ಠಾಣೆಯಲ್ಲಿ ಶಾಮಿಯಾನ ಹಾಕಿ ಸತ್ಕಾರ ಮಾಡ್ತಿದ್ದಾರೋ ಅಥವಾ 3rd ಡಿಗ್ರಿ ಟ್ರೀಟ್ಮೆಂಟ್ ಅಂತಾರಲ್ಲ ಆ ಟ್ರೀಟ್ಮೆಂಟ್ ಏನಾದರೂ ಕೊಡ್ತಾ ಇದ್ದಾರಾ? ಇದು ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ. ಅನ್ನಪೂರ್ಣೇಶ್ವರಿಯ ಠಾಣೆಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ನೀಡಲಾಗಿದೆ. 5 ದಿನಗಳ ಕಾಲ ಸೆಕ್ಷನ್ 144 ಅನ್ನು ಕೂಡ ಠಾಣೆಯ ಸುತ್ತಮುತ್ತ ಜಾರಿ ಮಾಡಲಾಗಿದೆ. ಠಾಣೆ ಸುತ್ತಮುತ್ತ 144 ಸೆಕ್ಷನ್ ಜಾರಿ ಮಾಡಿರುವ ಹಿನ್ನೆಲೆ ಕಂಪ್ಲೀಟ್ ಠಾಣೆ ಸುತ್ತಮುತ್ತಲಿನ ವ್ಯಾಪ್ತಿಯನ್ನು ಈಗ ಪೊಲೀಸರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ನೋಡಿ, ಇದು ಮೃತ ರೇಣುಕಾಸ್ವಾಮಿಯ ಡೆಡ್ ಬಾಡಿ. ಯಾವ ರೀತಿಯಾಗಿ ಡೆಡ್ ಬಾಡಿಯನ್ನು ಪ್ಯಾಕ್ ಮಾಡಲಾಗಿದೆ ಅಂತ ನೋಡ್ತಾ ಇದ್ದೀರಿ. ಅದು ಡೆಡ್ ಬಾಡಿ ಅಂತ ಅನಿಸೋದೇ ಇಲ್ಲ. ಮೂಟೆಯಲ್ಲಿ ಕಟ್ಟಿ ಹಾಕಿದಂಗಿದೆ ಪರಿಸ್ಥಿತಿ. ಮರಣೋತ್ತರ ಪರೀಕ್ಷೆಯ ನಂತರ ರೇಣುಕಾಸ್ವಾಮಿಯ ಮೃತದೇಹ ಸಾಗಿಸ್ತಕ್ಕಂಥ ದೃಶ್ಯಗಳಿದು. ಕೊಲೆಯಾದಂಥ ರೇಣುಕಾಸ್ವಾಮಿಯ ಮೃತದೇಹ ಸಾಗಿಸ್ತಕ್ಕಂಥ ದೃಶ್ಯಗಳು ತಾವು ಗಮನಿಸ್ತಾ ಇರೋದು. ಮತ್ತೊಂದು ಕಡೆ ಠಾಣೆಯ ಸುತ್ತಮುತ್ತ ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತ್ ಇರುವಂಥದ್ದು. ಸಾರ್ವಜನಿಕರಿಗೆ ಯಾರಿಗೂ ಕೂಡ